ಬಾಗಲಕೋಟೆ ಕಾಂಗ್ರೆಸ್ ಆಗಿದೆ ಸರ್, ಮತ್ತೆ ದಾವಣಗೆರೆ ಮುನ್ನಡೆ ಸಾಧಿಸಿದ್ರಿ. ಇದು 12,000 ಲೀಡ್ ಇದೆ. ದಾವಣಗೆರೆನೂ 12,000 ಲೀಡ್ ಇದೆ. ನಮ್ಮ ಲೈನಲ್ಲಿ ಇದ್ದಾರೆ. $12,196 ಓಟು 13ನೇ ರೌಂಡ್ಗೆ ಲೀಡ್ ಇದೆ. ಬಟ್ SDPI ಓಟು ನಮಗೆ ದೊಡ್ಡ ಡೇಂಜರ್ ಆಗಿದೆ. ನಾವು ಅಷ್ಟು ಓಟು ಕ್ರಾಸ್ ಆಗ್ತಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. SDPIಗೂ 12,000 ಓಟು ಆದರೂ ಜಾಸ್ತಿ ಬಂದಿದೆ. ಚೀಫ್ ಮಿನಿಸ್ಟರ್ ಅದನ್ನು ಹೇಳಿದ್ದಾರೆ ಬೆಳಗ್ಗೆ. ಇಂಟರ್ನಲ್ ಏನು ಇಶ್ಯೂಸ್ ಆಗಿದೆ ಅನ್ನೋದು CM ಹೇಳಿದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೊತೆ ಜನ ವಿಶ್ವಾಸದಿಂದಿದ್ದಾರೆ. ನಮ್ಮ ಗ್ಯಾರಂಟಿಗಳು ಚೆನ್ನಾಗೇ ನಡೀತಾ ಇದೆ. ಜನರ ಕಷ್ಟಕ್ಕೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ. ಇದಕ್ಕೆ ಈ ಒಂದು ರಿಸಲ್ಟ್ಗಳು ನಮ್ಮ ರಾಜ್ಯದಲ್ಲಿ ಕಾರಣ. ಇನ್ನು 7 ರೌಂಡ್ ಇದೆ. ಎಲ್ಲ ರೌಂಡಲ್ಲೂ ಚೆನ್ನಾಗಿ ಆಗ್ತದೆ ಅನ್ನೋದು ವಿಶ್ವಾಸ ಇದೆ. ಕೇರಳದಲ್ಲಿ UDF ಚೆನ್ನಾಗಿ ಬರ್ತಾ ಇದೆ ಸರ್. ಅಲ್ಲೇನೋ ನಿಮ್ಮ ಮೈತ್ರಿ ಅಧಿಕಾರಕ್ಕೆ ಬರುವ ಮುನ್ಸೂಚನೆ ಸಿಕ್ಕಿದೆ, ಅದ್ರ ಬಗ್ಗೆ ಎಲ್ಲ ನಮಗೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಲೋಕಲ್ ಬಾಡಿ ಎಲೆಕ್ಷನಲ್ಲೂ ಜನ ವೋಟ್ ಕೊಟ್ಟಿದ್ರು. 10 ವರ್ಷ ಆಗಿತ್ತು ಅವ್ರಿಗೆ. ಸೊ ಬದಲಾವಣೆ ಬೇಕು ಅಂತಿತ್ತು. ನಾವೆಲ್ಲ ಕ್ಯಾಂಪೇನ್ ಹೋದಾಗ ಕೂಡ ನಮಗೆ ಜನ ಭಾಳ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸೊ ಇವತ್ತು ದೊಡ್ಡ ಬೆಂಬಲ ಸಿಕ್ಕಿದೆ. ಬಟ್ ನಮಗೆಲ್ಲ ಆಶ್ಚರ್ಯನಪ್ಪ ಅಂತಂದ್ರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು DMK ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೆ ಬೇರೆ ಇತ್ತು. ನಾವು ರೀಡ್ ಮಾಡೋಕ್ಕಾಗಲಿಲ್ಲ. ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದ್ರು. ಬಟ್ ಆದರೆ ನಮ್ಮ 40 ವರ್ಷದ ಸಂಬಂಧ ನಿಂತಿಸ್ತಾನೆ ಹಿಂಗಾಗ್ತದೆ. ಒಟ್ಟಾಗಿ ರಾಹುಲ್ ಗಾಂಧಿ ಅವ್ರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಾದ್ರು ಆಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳು ಹಂಚ್ಕೊಳ್ಳಿಲ್ಲ ಅನ್ನೋಂಥದ್ದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿಗೆ ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಹೋಗಿದ್ದೀವಲ್ಲ, ನಾನು ಹಂಚ್ಕೊಂಡಿದ್ದೀವಲ್ಲ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ರ್ಗಳೆಲ್ಲ ಹೋಗಿದ್ದಲ್ಲ, ಇಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.